ದಿನದಲ್ಲಿ ನೋಡುವಾಗ ಯೇಸು ಕ್ರಿಸ್ತನನ್ನ ಪ್ರಾಣ ಬಿಟ್ಟಿರ್ತಕ್ಕಂತಹ ದೇಹವನ್ನ ರಕ್ತವನ್ನ ಹರಿದು ಬ್ಲೀಡಿಂಗ್ ಆಗಿ ಮೈಯೆಲ್ಲ ನೋವನ್ನು ಆಗಿ ಆತನ ನೋವನ್ನು ಅನುಭವಿಸಿ ಆತನು 7 ಮಾತುಗಳನ್ನ ಹೇಳಿದು ಆ ಒಂದು ನೋವಿನಲ್ಲಿ 7 ಮಾತುಗಳನ್ನ ಆಡಿ ಪ್ರಾಣ ಬಿಟ್ಟಂತಹ ದೇಹವನ್ನ ತೆಗಿಲಿಕ್ಕೆ ನಿಕೋದೇಮನು ಬಂದನು ಎಂಬುದಾಗಿ ನೋಡ್ತೇವೆ. ಈ ಒಂದು ದಿನದಲ್ಲಿ ಆತನ ಒಂದು ನಿಕೋದೇಮನು ಆ ಒಂದು ಸತ್ತಂತಹ ಪ್ರಾಣ ಬಿಟ್ಟಿರ್ತಕ್ಕಂತಹ ಶಿಲುಬೆಯಲ್ಲಿ ಆ ಒಂದು ಸಮಾಧಿಯಲ್ಲಿ ನಿಕೋದೇಮನನ್ನ ಕಾಣಿಸಿಕೊಂಡಿದ್ದನ್ನ ನಾವು ಈ ಒಂದು ದಿನದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 39ನೇ ವಚನ ಮತ್ತು 40ನೇ ವಚನವನ್ನ ಈ ಒಂದು ದಿನದಲ್ಲಿ ನಾವು ಧ್ಯಾನವನ್ನು ಮಾಡಲಿಕ್ಕಿದ್ದೇವೆ. ಇದಲ್ಲದೆ ಮೊದಲು ಒಂದು ಸಾರಿ ರಾತ್ರಿ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಸಹ ರಕ್ತ, ಬೋಳ, ಅಗುರುಗಳನ್ನು ಕಲಿಸಿದ ಚೂರ್ಣವನ್ನು 100 ಸೇರಿನಷ್ಟು ತಕ್ಕೊಂಡು ಅಲ್ಲಿಗೆ ಬಂದನು. ಅವರು ಯೇಸುವಿನ ದೇಹವನ್ನು ತಕ್ಕೊಂಡು ಯಹೂದ್ಯರಲ್ಲಿ ಹೂಣಿಡುವ ಪದ್ಧತಿಯ ಪ್ರಕಾರ ಅದನ್ನು ಆ ಸುಗಂಧ ದ್ರವ್ಯಗಳ ಸಹಿತವಾಗಿ ನಾರು ಬಟ್ಟೆಯಲ್ಲಿ ಸುತ್ತಿದರು ಎಂಬುದಾಗಿ ಇಲ್ಲಿ ನಿಕೋದೇಮನು ಸಹ ಅರಿಮಥಾಯನಾದ ಯೋಸೇಫನೊಂದಿಗೆ ಇದ್ದನು ಎಂಬುದಾಗಿ ನಾವು ನೋಡ್ತೇವೆ.